ವೆಲ್ಕಮ್ ಬ್ಯಾಕ್ ಟು ಮಮತಾ ಎನ್ ಪಿ ಎಮ್ ಯೂಟ್ಯೂಬ್ ಚಾನೆಲ್. ಹಲೋ, ಗುಡ್ ಮಾರ್ನಿಂಗ್. ಬೆಳಗ್ಗೆ ನಾನು ಎದ್ದೇಳೋ ಅಷ್ಟರಲ್ಲೇ ಆಲ್ರೆಡಿ ನಮ್ಮ ಎದುರುಗಡೆ ಮನೆ ಆಂಟಿ ರಂಗೋಲಿ ಹಾಕ್ಬಿಟ್ಟಿದ್ದಾರೆ. ಬನ್ನಿ ತೋರಿಸ್ತೀನಿ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಹಾಕಿದ್ದಾರೆ ಅಂತ. ಅವ್ರ ಮನೆ ಆಯಿತು. ನಾನು ಎದ್ದೋಳಕ್ಕೆ ಮುಂಚೆನೇ ಹಾಕ್ಬಿಟ್ಟಿದ್ದಾರೆ. ಸೊ ಇವಾಗ ನಾನು ಇಲ್ಲಿ ಮನೆ ಒಳಗಡೆ ರಂಗೋಲಿ ಹಾಕ್ಬಿಟ್ಟು ಮತ್ತು ಸ್ನಾನಕ್ಕೆ ಹೋಗಿ ನೆಕ್ಸ್ಟ್ ಪೂಜೆಗೆಲ್ಲ ರೆಡಿ ಮಾಡ್ಕೋತೀನಿ. ಸೊ ಆಮೇಲೆ ಸಿಗುವ. ಫಸ್ಟ್ ಟೈಮ್ ಈ ಥರ ರಂಗೋಲಿ ಹಾಕಿರೋದು ನಾನು. ಹೇಗಿದೆ? ಬಣ್ಣ ಎಲ್ಲ ಹಾಕಲಿಲ್ಲ, ಜಸ್ಟ್ ರಂಗೋಲಿ ಬಿಟ್ಟಿದ್ದೀನಿ. ಹ್ಯಾಪಿ ಸಂಕ್ರಾಂತಿ ಗೈಸ್ ಎಲ್ಲರಿಗೂ. ಈ ಕಡೆ ಪಲ್ಯಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ಈ ಕಡೆ ಅವರೆಕಾಳು ಸಾಂಬಾರು ಮಾಡ್ತಾ ಇದ್ದೀನಿ. ಎಲ್ಲ ಥರ ತರಕಾರಿನೂ ಮಿಕ್ಸ್ ಇದೆ ಇಲ್ಲಿ. ಎಲ್ಲ ಕಟ್ ಮಾಡಿರೋದ್ರಿಂದ ನಿಮ್ಗೆ ಅಷ್ಟು ಡಿಫ್ರೆನ್ಸ್ ಗೊತ್ತಾಗ್ತಾ ಇಲ್ಲ ಅನಿಸುತ್ತೆ. ಆ್ಯಂಡ್ ಇಲ್ಲಿ ಎಲ್ಲ ಕಾಳುಗಳನ್ನ ಮಿಕ್ಸ್ ಮಾಡಿದ್ದೀನಿ. ಆ್ಯಕ್ಚುಲಿ ತಿಂಡಿ ಎಲ್ಲ ಮುಗೀತು. ಶಾವಿಗೆ ಉಪ್ಪಿಟ್ಟು ಮಾಡಿದ್ದೆ, ಬೇಗ ಆಗುತ್ತೆ ಅಂತ ಅಂದ್ಬಿಟ್ಟು ಪೂಜೆ ಮುಗಿಸ್ಕೊಂಡು ಅದಾದಮೇಲೆ ಇವಾಗ ಅಡುಗೆಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ಅವರೆಕಾಳು ಸಾಂಬಾರು, ಕಿಚಡಿ. ಇವತ್ತು ಕಿಚಡಿನೇ ಫೇಮಸ್ ಅಲ್ವಾ, ಸೊ ಹಬ್ಬಕ್ಕೆ ಎಲ್ಲರೂ ಕಿಚಡಿನೇ ಮಾಡೋದು. ಅದ್ರ ರೆಸಿಪಿನ ನಾನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡ್ತೀನಿ, ವಿಡಿಯೋ ಲೆಂತ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು. ಸೊ ಬನ್ನಿ ಕಿಚಡಿ ಮಾಡೋಣ. ಸೊ ಅರ್ಧ ಅಡುಗೆ ರೆಡಿ ಆಗಿದೆ, ಇನ್ನು ಅರ್ಧ ರೆಡಿ ಆಗ್ತಾ ಇದೆ. ಅಡುಗೆ ರೆಡಿ ಆದರೆ ಆಲ್ಮೋಸ್ಟ್ ಹಬ್ಬ ಮುಗೀತು ಅಂತಲೇ ಅನಿಸುತ್ತೆ. ಮುಂಚೆ ಎಲ್ಲ ಏನು ಸ್ಯಾರಿ ಹಾಕ್ಕೊಂಡು ರೆಡಿ ಆಗ್ತಾಯಿದ್ದೆ, ಏನೂ ಕೆಲಸ ಮಾಡ್ತಾ ಇರಲಿಲ್ಲ. ಅಮ್ಮ ಎಲ್ಲ ರೆಡಿ ಮಾಡ್ತಾಯಿದ್ರು. ನಾನೇನಿದ್ರು ನಾನು ರೆಡಿ ಆಗಿಬಿಟ್ಟು ಫೋಟೋ ವೀಡಿಯೋ ತೊಗೊಂಡು ಕೂತಿರ್ತಿದ್ದೆ ಅಷ್ಟೇ, ಮಾಡಿರೋದನ್ನ ತಿನ್ಕೊಂಡು. ಇವಾಗ ಹೆಂಗೆ ಅಂತ ಅಂದರೆ ನಾನೇ ಬೆಳಗ್ಗೆ ಎದ್ದು ನಾನೇ ಪೂಜೆ ಮಾಡಿ ನಾನೇ ಅಡುಗೆ ಮಾಡಿ ಎಲ್ಲ ಮಾಡ್ತಾ ಇರೋದಕ್ಕೆ ಇವಾಗ ಅನ್ನಿಸ್ತಾ ಇದೆ ಎಷ್ಟು ಕಷ್ಟ ಅಂತ. ಸೊ ಅದಕ್ಕೆ ಸ್ಯಾರಿ ಹಾಕ್ಕೊಂಡಿಲ್ಲ ನಾನು. ಸೊ ಎಲ್ಲ ತರಕಾರಿ ಕಾಳು ಎಲ್ಲ ಕೂಗಿಸ್ಕೊಂಡಿದ್ದೀನಿ. ಸೊ ಬಂದಿದೆ, ಇನ್ನು ಒಗ್ಗರಣೆ ಹಾಕ್ಬೇಕಷ್ಟೇ. ಫುಲ್ ಬಿಸಿ ಬಿಸಿಯಾಗಿದೆ. ಆ್ಯಂಡ್ ಇಲ್ಲಿ ಕಿಚಡಿ ರೆಡಿ ಆಗ್ತಾಯಿದೆ ಆ್ಯಂಡ್ ಇದು ಸಾಂಬಾರ್. ಸೊ ಈಗ ಪೊಂಗಲ್ ಕೂಡ ರೆಡಿ ಆಯಿತು. ಅಲ್ಲಿಗೆ ಆಲ್ಮೋಸ್ಟ್ ಎಲ್ಲ ಅಡುಗೆ ಮುಗೀತು. ಅಂತೂ ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ಈಗ ಕಿಚಡಿ ರೆಡಿ, ಪಲ್ಯ ರೆಡಿ, ಸಾಂಬಾರ್ ಕೂಡ ರೆಡಿ. ಗೈಸ್ ಇದು ನಮ್ಮ ನರಸೀಪುರದಲ್ಲಿರೋ ಗಣಪತಿ ದೇವಸ್ಥಾನ. ಆ್ಯಂಡ್ ಇವಾಗ ಅಂದರೆ ಇವತ್ತು ನಮ್ಮ ನರಸೀಪುರದಲ್ಲಿ ಹೇಗಿದೆ ಹಬ್ಬದ ವಾತಾವರಣ ಅಂತ ನೋಡಿ. ಏನು ಖುಷಿ ಮಾರ್ಕೆಟ್ಗೆ ಹೋದರೆ ಅಂತ ಅಂದರೆ ಎಲ್ಲ ಥರ ತರಕಾರಿಗಳು ಕಣ್ಣಿಗೆ ಕಾಣಿಸುತ್ತೆ. ಫುಲ್ ಕಲರ್ಫುಲ್ಲಾಗಿ ಕಾಣಿಸುತ್ತೆ ಎಲ್ಲರ ಅಂಗಡಿಲೂ. ಅದೇ ನೋಡೋಕ್ಕೆ ಖುಷಿ. ಮತ್ತು ಹಸುಗಳಿಗೆಲ್ಲ ರೆಡಿ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಅದರದ್ದು ಐಟಮ್ಸ್ ಎಲ್ಲ ಇಟ್ಟಿದ್ರು. ಸೊ ಒಂದು ರೌಂಡ್ ಹಾಕ್ಕೊಂಡು ಬಂದು ಇವಾಗ ಊಟಕ್ಕೆ ಕೂತ್ಕೊಂಡೆ. ಇದು ನಮ್ಮನೆ ಊಟ ಇವತ್ತು. ನೋಡೋಕ್ಕಂತೂ ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ಟೇಸ್ಟ್ ಇವಾಗ ನೋಡಬೇಕು ಹೇಗಿದೆ ಅಂತ. ಹಾಗೆ ಊಟ ಮುಗಿಸ್ಕೊಂಡು ಸ್ವಲ್ಪ ರೀಲ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ. ಹಲೋ, ಹೇಗೆ ಕಾಣಿಸ್ತಾ ಇದ್ದೀನಿ? ಇವತ್ತು ಇಳ್ಕಲ್ ಸ್ಯಾರಿ ಹಾಕ್ಕೊಂಡಿದ್ದೀನಿ, ಸಿಲ್ಕ್ ಸ್ಯಾರಿ. ಸೊ ತುಂಬ ದಿನ ಆಗಿತ್ತು, ಹಾಕ್ಕೊಂಡೇ ಇರಲಿಲ್ಲ.
ಹೆಂಗೂ ಇವಾಗ ಫ್ರೀ ಆಗಿದ್ನಲ್ಲ, ಎಲ್ಲ ಕೆಲಸ ಮುಗ್ದಿತ್ತು. ಸೊ ಹಾಕ್ಕೊಂಡೆ, ಹೇಗಿದೆ ನೋಡಿ. ಆ್ಯಂಡ್ ಫೋಟೋಸ್ ಕೂಡ ಹಾಕ್ತೀನಿ. ಸೊ ಈ ಥರ ಕಾಣಿಸ್ತಾ ಇದ್ದೀನಿ. ಒಂಥರ ಫುಲ್ ಟ್ರೆಡಿಷ್ನಲ್ ಲುಕ್ಕಲ್ಲಿ ರೆಡಿ ಆಗೋಣ ಅಂತ ಅಂದ್ಬಿಟ್ಟು ರೆಡಿ ಆದೆ. ಮೈಕ್ ಸೌಂಡ್ ಬ್ಯಾಕ್ಗ್ರೌಂಡಲ್ಲಿ ಕೇಳ್ತಾ ಇದೆ, ಸೊ ಬೇಜಾರು ಮಾಡ್ಕೋಬೇಡಿ ಪ್ಲೀಸ್. ಅದನ್ನ ಕಟ್ ಮಾಡೋಕ್ಕಾಗಲ್ಲ, ಸೊ ಸಾರಿ. ಸೊ ಹೀಗಿತ್ತು ನಮ್ಮ ಮನೇಲಿ ಹಬ್ಬ. ಇಷ್ಟು ವರ್ಷಕ್ಕೂ ಈ ವರ್ಷಕ್ಕೂ ಏನು ವ್ಯತ್ಯಾಸ ಅಂತ ಅಂದರೆ, ಇಷ್ಟು ವರ್ಷ ಅಮ್ಮ ಎಲ್ಲ ರೆಡಿ ಮಾಡಿಕೊಡ್ತಾಯಿದ್ರು, ನಾನು ಮೇಕಪ್ ಮಾಡಿಕೊಂಡು ಓಡಾಡ್ಕೊಂಡು ಇರ್ತಿದ್ದೆ ಅಷ್ಟೇ. ಬಟ್ ಈ ವರ್ಷ ನಾನೇ ಎಲ್ಲ ಕೆಲಸ ಮಾಡಿದ್ದು ಒಂಥರ ಖುಷಿ ಇದೆ. ಹಾಗೆ ಅಮ್ಮಂಗೆ ಎಷ್ಟು ಕಷ್ಟ ಆಗ್ತಿತ್ತು ಅಂತ ಈ ವರ್ಷ ನನಗೆ ಅರ್ಥ ಆಗ್ತಾಯಿದೆ. ಸೊ ಇನ್ನು ಮುಂದಕ್ಕೆ ಅಂದರೆ ಇಲ್ಲಿವರೆಗೂ ಯಾರ್ಯಾರು ಮನೇಲಿ ಹೆಲ್ಪ್ ಮಾಡ್ತಾ ಇರಲ್ಲ, ಪ್ಲೀಸ್ ಎಲ್ಲರೂ ಮನೇಲಿ ಹೆಲ್ಪ್ ಮಾಡೋಕ್ಕೆ ಶೋ ಮಾಡಿ ಅಂತ ಕೇಳ್ಕೊತೀನಿ. ಹೇಳಬೇಕು ಅಂದರೆ ಎಲ್ಲ ಅಮ್ಮಂದ್ರಿಗೂ ದೊಡ್ಡ ಸಲ್ಯೂಟ್ ಅಂತಲೇ ಹೇಳ್ಬೋದು. ಒಂಥರ ಚೆನ್ನಾಗಿತ್ತು. ಸೊ ಬೆಳಗ್ಗೆಯಿಂದ ರೆಡಿ ಆಗೋಕ್ಕಾಗಲಿಲ್ಲ. ಮಧ್ಯಾಹ್ನ ಎಲ್ಲ ಕೆಲಸ ಮುಗಿಸಿ ಸ್ವಲ್ಪ ಹೊತ್ತು ರೆಡಿ ಆಗೋಣ, ಮತ್ತು ಮನೆಯವ್ರಿಗೂ ಎಲ್ಲರಿಗೂ ಖುಷಿ ಆಗುತ್ತೆ ಅಂತ ಅಂದ್ಬಿಟ್ಟು ರೆಡಿ ಆದೆ. ತುಂಬ ಲಾಂಗ್ ಗ್ಯಾಪ್ ಆದಮೇಲೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಒಂಥರ ಖುಷಿ ಇದೆ, ಬಟ್ ಸ್ವಲ್ಪ ಫಿಯರ್ ಇದೆ, ಹೇಗೆ ಬರುತ್ತೋ ಏನೋ ಗೊತ್ತಿಲ್ಲ. ಪ್ಲೀಸ್ ಏನಾದರೂ ನಿಮಗೆ ಇಷ್ಟ ಆಗಿಲ್ಲ ಅಂತಂದರೆ ಕ್ಷಮಿಸಿ. ಹಾಗೆ ಯಾರಿಗೆಲ್ಲ ಈ ಬ್ಲಾಗ್ ಇಷ್ಟ ಆಯಿತು ಅಂತ ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಕೇಳ್ಕೊತಾ, ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಗೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ. ಆ್ಯಂಡ್ ಇವಾಗ ಗ್ಯಾಪ್ ಆಗಿದ್ದಕ್ಕೆ ನಾನು ರೀಸನ್ ಹೇಳೋದು ನನಗೆ ಯಾಕೋ ಅಷ್ಟು ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತಾ ಇಲ್ಲ. ಸಿಂಪತಿಗೋಸ್ಕರ ನಾನು ಹೇಳ್ಕೊತೀನಿ ಅನ್ನೋ ಥರ ಆಗ್ಬಿಡುತ್ತೇನೋ ಅಂತ ನನ್ನ ಮನಸ್ಸಿಗೆ ಅನಿಸುತ್ತೆ. ಸೊ ದಟ್ ರೀಸನ್ ಏನು ಅಂತ ಹೇಳಲಿಲ್ಲ. ಬಟ್ ಇಷ್ಟು ಗ್ಯಾಪ್ ಆಗಿದ್ದಕ್ಕೆ ಪ್ಲೀಸ್ ನನ್ನ ಕ್ಷಮಿಸಿ. ಸೊ ಆದಷ್ಟು ಇನ್ನು ಮುಂದಕ್ಕೆ ವ್ಲಾಗ್ಸ್ ಮಾಡೋಕ್ಕೆ, ರೀಲ್ಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು, ಲವ್ ಯು ಆಲ್. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ನಮ್ಮದು 1000 ಫಾಲೋವರ್ಸ್ ಇವತ್ತಾಗಿದೆ. ಸೊ ಅದಕ್ಕೂ ಕೂಡ ತುಂಬಾ ಥ್ಯಾಂಕ್ಸ್. ಯಾಕಂದರೆ ಎಷ್ಟೋ ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ಕೂಡ ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ತಾ ಇದ್ದಾರೆ. ಸೊ ತುಂಬಾ ಥ್ಯಾಂಕ್ಸ್ ಎಲ್ಲರಿಗೂ. ಆ್ಯಂಡ್ ಸೊ ಈ ಥರ ಕಾಣ್ತಾ ಇದ್ದೀನಿ. ನಾನು ಇಳ್ಕಲ್ ಸ್ಯಾರಿ ಹೇಗಿದೆ, ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕೂಡ ಕಮೆಂಟ್ ಮಾಡಿ. ಸೊ ಇವತ್ತಿಗೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೇನು ಹಬ್ಬ ಮುಗಿತಾ ಬರ್ತಾ ಇದೆ. ಆ್ಯಂಡ್ ನಿಮ್ಮ ಮನೇಲೆಲ್ಲ ಹೇಗೆ ಹಬ್ಬ ಮಾಡಿದ್ರಿ ಏನು ಅಂತ ನನಗೂ ಕೂಡ ತಿಳಿಸ್ಕೊಡಿ ಅಂತ ಹೇಳ್ತಾ, ಅಂಟಿಲ್ ದೆನ್ ನೆಕ್ಸ್ಟ್ ವೀಡಿಯೋಲಿ ಮೀಟ್ ಆಗ್ತೀನಿ. ಸೊ ಬಾಯ್, ಲವ್ ಯು ಆಲ್, ಥ್ಯಾಂಕ್ ಯು.